ಈ ನಡುವೆ ಮೀಟಿಂಗ್ ಪಾಲಿಟಿಕ್ಸ್ ಮಧ್ಯೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಲೀಡರ್ಸ್ ಟೆಂಪಲ್ ರನ್ ನಡೆಸ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ದೂರದ ತಮಿಳುನಾಡಿಗೆ ಹೋದರೆ ಪರಮೇಶ್ವರ್ ದೇವಿ ದರ್ಶನ ಪಡೆದರು. ಯಾಕಂದರೆ ತುಮಕೂರಲ್ಲಿ ಮೊಟ್ಟ ಮೊದಲ ಬಾರಿಗೆ ತುಮಕೂರು ದಸರಾ ನಡೆಯುತ್ತಂತೆ, ಅದರಲ್ಲಿ ಭಾಗಿಯಾದರು. ರಿಪೋರ್ಟ್. ಟೆಂಪಲ್ ರನ್ ಶುರುವಿಟ್ಟ ಡಿಕೆ ಶಿವಕುಮಾರ್. ತುಮಕೂರಿನಲ್ಲೇ ದೇವಿ ಮೊರೆಗೆ ಪರಮೇಶ್ವರ್. ರಾಜ್ಯದಲ್ಲಿ ಒಂದು ಕಡೆ ದಲಿತ ಸಿಎಂ ಕೂಗು ಜೋರಾಗ್ತಿದೆ. ಇದರ ಮಧ್ಯೆ ಅಲರ್ಟ್ ಆಗಿರೋ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ತಮಿಳುನಾಡಿನ ತಿರುವಣ್ಣಮಲೈನ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಕುಟುಂಬ ಸಮೇತರಾಗಿ ಭೇಟಿ ನೀಡಿದ್ರು. ಸಿಎಂ ಕುರ್ಚಿ ಕನಸು ಕಾಣ್ತಿರುವ ಡಿಕೆಶಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಇನ್ನೊಂದು ಕಡೆ ಅದೇ ಕುರ್ಚಿ ಮೇಲೆ ಕಣ್ಣಿಟ್ಟಿರೋ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಟೆಂಪಲ್ ರನ್ ನಡೆಸಿದ್ರು. ದಸರಾ ನೆಪದಲ್ಲೇ ನಿತ್ಯವೂ ದೇವಿ ಪೂಜೆ ಮಾಡ್ತಿರೋ ಸಚಿವರು ಸಿಎಂ ಕುರ್ಚಿಗಾಗಿ ಹಿಂದೂ ಧರ್ಮದ ಜಪ ಮಾಡ್ತಿದ್ದಾರೆ. ಇದೇ ಮೊದಲ ಬಾರಿಗೆ ಸರ್ಕಾರದಿಂದ ತುಮಕೂರು ದಸರಾ ನಡೆಯುತ್ತಿದ್ದು, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿಯಿಂದ ಪರಮೇಶ್ವರ್ ಕಾಣಿಸಿಕೊಳ್ಳುತ್ತಿದ್ದಾರೆ. ಪತ್ನಿಯ ಅನತಿಯಂತೆ ಪೂಜೆ ಪುನಸ್ಕಾರಗಳಲ್ಲಿ ಸಚಿವರು ಭಾಗಿಯಾಗುತ್ತಿದ್ದಾರೆ ಎನ್ನಲಾಗಿದೆ. ಒಟ್ನಲ್ಲಿ ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂತೆ ನಾಯಕರು ದೇಗುಲಗಳಿಗೆ ರೌಂಡ್ಸ್ ಹೊಡೆಯುತ್ತಿದ್ದಾರೆ. ಈ ನಾಯಕರಿಗೆ ಆ ದೇವರು ಅದೇನು ವರ ಕೊಡ್ತಾನೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾಗಿದ್ರೆ ಸಾವುಕಾರ್ ಸಿಎಂ ಆಗ್ತಾರಾ? ಸಿದ್ದರಾಮಯ್ಯ ನಂತರ ನನ್ನನ್ನು ಮಾಡಿ ಅಂತ ಹೇಳಿದ್ರ? ಏನಿದು ಅರ್ಥ? ತುಂಬ ಜನ ಏನು ಹೇಳ್ತಿದ್ದಾರೋ ಗೊತ್ತಿಲ್ಲ. ನಾನಿವತ್ತು ಹೇಳ್ತೀನಿ ಕೇಳಿ. ಇದುವೇ ಅಲ್ಲಿ ಆಗ್ತಿರೋದು. ಏನು? ಮುಖ್ಯಮಂತ್ರಿ ಆಗಲು ಡಿ ಕೆ ಶಿವಕುಮಾರ್ ಅರ್ಹರಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. 2020 ಪ್ರಕಾರ ಅಥವಾ 50-50 ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು. ಆದರೆ ಡಿ ಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಒಂದು ಅದ್ಭುತವಾದಂತಹ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅಂದರೆ ಕದಡಿದ ನೀರಲ್ಲಿ ಮೀನು ಹಿಡಿಯುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇಲ್ಲ, ಅದಂತೂ ಪಕ್ಕ. ಕದಡಿದ ನೀರಲ್ಲಿ ಮೀನು ಹಿಡಿಯುವಂಥ ಪ್ರಯತ್ನ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯನವರನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಸಿದ್ದರಾಮಯ್ಯನ ವಿರುದ್ಧ ಇಂಥ ಆರೋಪ ಪ್ರತ್ಯಾರೋಪಗಳು ಬರ್ತಾ ಇರುವಾಗ, ಬಿ ಜೆ ಪಿ ಕೂಡ ಅದನ್ನೇ ಬಯಸ್ತಾ ಇರುವಾಗ, ಬಿ ಜೆ ಪಿ ಕೂಡ ಡಿ ಕೆ ಶಿವಕುಮಾರ್ ಇನ್ನಿತರರೆಲ್ಲ ಪ್ರವೋಕ್ ಆಗಲಿ ಅಂತ ಬಯಸ್ತಾ ಇರುವಾಗ, ಆ ಮೂಲಕ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಕುತಂತ್ರ ಮಾಡಿ ತಾನು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ. ಅದೊಂದು ಈ ವಿಚಾರದಲ್ಲಿ ಗ್ರೇಟ್ನೆಸ್. ಹಾಗಂತ ಮುಖ್ಯಮಂತ್ರಿ ಆಗಬಾರ್ದಾ? ಆ ಆಸೆ ಇದೆ. ಆದರೆ ಕಲುಷಿತ ನೀರಲ್ಲಿ ಮೀನು ಹಿಡಿಯಲಾರೆ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಿದ್ದರೆ ಸತೀಶ್ ಜಾರಕಿಹೊಳಿ ಮಾತು ಯಾಕೆ ಕೇಳಿಬರ್ತಾ ಇದೆ? ಸಿ ಎಂ ಆಗಲು ಸತೀಶ್ ಜಾರಕಿಹೊಳಿ ಕೂಡ ಅರ್ಹರಿದ್ದಾರೆ, ಎರಡು ಮಾತಿಲ್ಲ. ಆದರೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಸಿ ಎಂ ಕುರ್ಚಿ ಖಾಲಿ ಇಲ್ವಲ್ಲ. 5 ವರ್ಷ ನಾನೇ ಸಿ ಎಂ ಅಂತಿದ್ದಾರೆ ಸಿದ್ದರಾಮಯ್ಯ. ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಇದ್ದಂಥ ಡಿ ಕೆ ಶಿವಕುಮಾರ್ ಕೂಡ ಇಲ್ಲ, ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾನು ಕಿರಿಕಿರಿ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದರೆ ಸತೀಶ್ ಜಾರಕಿಹೊಳಿ ಹೋಗಿ ಹೈಕಮಾಂಡ್ಗೆ ಏನು ಹೇಳಿದರು? ನನ್ನನ್ನು ಮುಖ್ಯಮಂತ್ರಿ ಮಾಡಿ, ಒಂದು ವೇಳೆ ಸಿದ್ದರಾಮಯ್ಯ ಕೆಳಗಿಳಿದ್ರೆ ಅಂತನಾ? ನೋ. ಸತೀಶ್ ಜಾರಕಿಹೊಳಿ ಹೋಗಿ ಹೇಳಿದ್ದು, ಯಾವುದೇ ಕಾರಣಕ್ಕೂ ನೀವು ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬೇಡಿ. ಒಂದು ವೇಳೆ ಕೆಳಗಿಳಿಸಿದರೆ ನನ್ನನ್ನು ಮಾಡಿ ಅಂತನಾ? ನೋ. ಒಂದು ವೇಳೆ ಕೆಳಗಿಳಿಸಿದರೆ ಪಾರ್ಟಿಯಾಗಿ ಉಳಿಯಲಾರದು. ಸಿದ್ದರಾಮಯ್ಯ ಕೆಳಗಿಳಿದರೆ ಸಂಘರ್ಷ ಪಕ್ಕಾ. ಇದನ್ನೇ ಹೇಳಿದ್ದು. ಬಹುತೇಕ ಎಲ್ಲ ಹೊಸ ಶಾಸಕರ ಬೆಂಬಲ ಡಿ ಕೆ ಶಿ ಅವರಿಗಿದೆ. ಯಾಕೆಂದರೆ ಹಳೆ ಶಾಸಕರ ಬೆಂಬಲ ಯಾಕಿರೋದಿಲ್ಲ ಅಂತಂದರೆ, ಮುಖ್ಯಮಂತ್ರಿ ಅಂಡರಲ್ಲಿ ಕೆಲಸ ಮಾಡಿರ್ತಾರೆ ಉಳಿದವರೆಲ್ಲ MLAಗಳು. ಆ ಟೈಮಲ್ಲಿ ಅನುದಾನ ಕೊಟ್ಟಿರ್ತಾರೆ ಸಿದ್ದರಾಮಯ್ಯ, ಆಗ ಅವರಿಗೆ ಫೇವರ್ ಆಗಿರ್ತಾರೆ. ಹೊಸಬರಿಗೆ ಬಿ ಫಾರಮ್ ಯಾರು ಕೊಟ್ಟಿರ್ತಾರೆ? ಡಿ ಕೆ ಶಿವಕುಮಾರ್ ಕೊಟ್ಟಿರ್ತಾರೆ. ಹಾಗಾಗಿ ಇವರಿಗೆ ಫೇವರ್ ಆಗಿರ್ತಾರೆ. ಒಮ್ಮೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅದರ ಬದಲಾಗುತ್ತೆ, ಎಲ್ಲರೂ ಅವರ ಫೇವರ್ಗೆ ಬರ್ತಾರೆ. ಅದು ಬೇರೆ ವಿಚಾರ, ಆಮೇಲೆ ಹೇಳ್ತೀನಿ. ಸತೀಶ್ ಜಾರಕಿಹೊಳಿ ನನ್ನನ್ನು ಮಾಡಿ ಅಂತ ಕೇಳಿಲ್ಲ. ಅವ್ರು ಹೇಳ್ತಿರೋದು, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವನ್ನ ಇಳಿಸುವಂಗಿಲ್ಲ, ಇಳಿಸಿದರೆ ಕಷ್ಟ ಆಗ್ಬಿಡ್ತದೆ, ನನಗೆ ಕೊಡಿ ಅಂತಲ್ಲ. ಸತೀಶ್ ಅವರು ಪ್ರಬಲ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು, ಎರಡು ಮಾತಿಲ್ಲ. ಸತೀಶ್ ಅವರನ್ನ ಬೆಂಬಲಿಸುವ ಶಾಸಕರ ಸಂಖ್ಯೆ ಕೂಡ ಕಡಿಮೆ ಏನಿಲ್ಲ. ಅವತ್ತು ಮೈಸೂರಿಗೆ ಹೋಗೋಣ ಅಂತ ಹೇಳಿದಾಗ 16 ಶಾಸಕರು ಸಿದ್ಧರಾದರು.
ದುಬೈಗೆ ಹೋಗೋಕ್ಕೆ 20 ಶಾಸಕರು ಸೂಟ್ಕೇಸ್ ಸಿದ್ಧ ಮಾಡಿಟ್ಕೊಂಡಿದ್ರು. ಬೆಳಗಾವಿ ಭಾಗದ ಪ್ರಮುಖ ನಾಯಕ ಸಾವ್ಕಾರ್. ಬೆಳಗಾವಿಯಲ್ಲಿ ಅಣ್ಣ ತಮ್ಮ ಯಾರೇ ಕೋಪಿಸ್ಕೊಂಡ್ರು ಕೂಡ ಏನಾದರೂ ಒಂದು ಆಗತ್ತೆ. 2023ರಲ್ಲಿ ಬೆಳಗಾವಿಗೆ ಹೋಗಿದ್ದ ಡಿ ಕೆ ಶಿವಕುಮಾರ್ ನೋಡಿ, ಇವರಿಬ್ಬರಿಗೆ ಆಗಲ್ಲ, ಆದರೆ ಅದನ್ನು ಅವರು ಬಹಿರಂಗವಾಗಿ ತೋರ್ಪಡಿಸೋದಿಲ್ಲ. ಆವತ್ತು ಒಬ್ಬನೇ ಒಬ್ಬ ಬೆಳಗಾವಿ ಶಾಸಕರು ಕೂಡ ಈ ಡಿ ಕೆ ಶಿವಕುಮಾರ್ ಅವರನ್ನು ಸ್ವಾಗತ ಮಾಡಲಿಲ್ಲ. ಲಕ್ಷ್ಮಣ ಸವದಿ ಬರಲಿಲ್ಲ, ಆಪ್ತೆ ಹೆಬ್ಬಾಳ್ಕರ್ ಕೂಡ ಬಂದಿರಲಿಲ್ಲ. ಆಗ ನಾವು ಪ್ರಶ್ನೆ ಮಾಡಿದ್ವಿ ಡಿ ಕೆ ಅವರಿಗೆ. ಅವರಂದರು ನಾನೇನು ಕಾರ್ಯಕ್ರಮದ ನಿಮಿತ್ತ ಹೋಗಿರಲಿಲ್ಲಪ್ಪ, ನನ್ನ ವೈಯಕ್ತಿಕ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಂತ. ಇತ್ತೀಚೆಗೆ ಘಟಾನುಘಟಿಗಳ ಜೊತೆ ಸತೀಶ್ ಜಾರಕಿಹೊಳಿ ಚರ್ಚೆ ಮಾಡ್ತಾ ಇದ್ದಾರೆ. ನಾನೊಂದು ಸುದ್ದಿ ಕೊಟ್ಟಿದ್ದೆ ನಿಮಗೆ, ಎಚ್ ಡಿ ಕುಮಾರಸ್ವಾಮಿ ಅವ್ರ ಜೊತೆ ಡೆಲ್ಲಿಯಲ್ಲಿ ಮಾತಾಡಿದರು ಅಂತ. ಎಚ್ ಡಿ ಕುಮಾರಸ್ವಾಮಿ ಇಲ್ಲಿಗೆ ಬಂದಾಗ ಕೇಳಿದೆ, ಏನು ಸರ್ ಅದು ಮಾತಾಡಿದ್ದು ಅಂತೇಳಿ. ಇಲ್ಲ, ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಯಾರೂ ಬರಲಿಲ್ಲ, ಅವರೊಬ್ಬರು ಬಂದಿದ್ದಾರೆ ಅಂತ. ಇನ್ನೊಂದು ಮಾಹಿತಿ ಪ್ರಕಾರ, ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ಕಿರಿಕಿರಿ ಮಾಡಿದರೆ 42 ಶಾಸಕರ ಜೊತೆ ನಿಮ್ಮ ಜೊತೆ ಬರ್ತೇನೆ, BJP ಜೊತೆ ಬರ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥ ಊಹಾಪೋಹದ ಸುದ್ದಿ ಇದೆ. ಹಾಗಾಗಿ ಮೊದಲು ಎಚ್ ಡಿ ಕುಮಾರಸ್ವಾಮಿ ಜೊತೆ ಮಾತುಕತೆ ನಡೆಸಿದ್ರು ಸತೀಶ್ ಜಾರಕಿಹೊಳಿ. ನಿಜವಾಗಲೂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ, ನೆನಪಿಟ್ಕೊಳ್ಳಿ ಸತೀಶ್ ಜಾರಕಿಹೊಳಿ. HDK ಬಳಿಕ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡ್ತಾರೆ, ರಾಹುಲ್ ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆ ಸಭೆ ಮಾಡ್ತಾರೆ, ಅದೇ ಗ್ಯಾಪ್ನಲ್ಲಿ ಡಿ ಕೆ ಶಿವಕುಮಾರ್ ಜೊತೆ ಕೂಡ ಚರ್ಚೆ ಮಾಡ್ತಾರೆ. ಆಗಾಗ ಸಿದ್ದು ಜೊತೆ ಮಾತುಕತೆ ನಡೀತಲೇ ಇರುತ್ತೆ. ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಕೂಡ ಮಾತುಕತೆ ನಡೆಸಿದ್ರು. CM ಆಗೋದಕ್ಕೆ ಚರ್ಚೆ ಮಾಡ್ತಾ ಇದ್ದಾರೆ ಸಾವುಕಾರರು. ನೋ, ದಲಿತ CM ಅಂತ ಬಂದರೆ ಖರ್ಗೆ ಇದ್ದಾರೆ, ಪರಮೇಶ್ವರ್ ಇದ್ದಾರೆ ಫ್ರಂಟ್ ರನ್ನರ್ಸ್. ಸಿದ್ದು ಆಯ್ಕೆ ಅಂತ ಬಂದರೆ, ಒಂದು ವೇಳೆ ಇಳಿಯುವಂಥ ಆಯ್ಕೆ ಬಂದರೆ ಸತೀಶ್ ಜಾರಕಿಹೊಳಿ ಅವರನ್ನು ಹೇಳ್ಬೋದು ಅವರು. ಒಂದು ವೇಳೆ ಈಗಲೂ ಸಿದ್ದರಾಮಯ್ಯನವರಿಗೆ ಸೇಫಾ ಅನ್ಸೇಫಾ ಅಂತಂದರೆ, ಸಿದ್ದರಾಮಯ್ಯನವರನ್ನ ಇಡಿ ಯಾವುದಾದ್ರೂ ಕಾರಣಕ್ಕಾಗಿ ಅರೆಸ್ಟ್ ಮಾಡುವಂಥ ಪ್ರಮೇಯ ಬಂದರೆ ರಾಜೀನಾಮೆ ಕೊಡಬೇಕಾಗತ್ತೆ. ಆಗ ಕುರ್ಚಿ ಅಲಗಾಡತ್ತೆ. ಅರೆಸ್ಟ್ ಮಾಡುವಾಗ ಅಹಿಂದ ಸಮುದಾಯ ಸುಮ್ಮನಿರ್ತಾರೆ ಅಂತ ಅಂದ್ಕೋಬೇಡಿ. ನಾನು ಬೆಳಿಗ್ಗೆ ಕೂಡ ಹೇಳಿದೆ, ಇಲ್ಲಿ ಎಂತೆಂಥ ಗಲಾಟೆಗಳಾಗಿದೆ ವಿಧಾನಸೌಧದ ಮುಂದೆ ಜಾತಿ ವಿಚಾರಕ್ಕೆ ಅಂತೇಳಿ. ಸಿದ್ದರಾಮಯ್ಯನವರ ಕೆಳಗಿಳಿದ್ರೆ ಅಹಿಂದ ಮತಗಳು ಹೆಂಗೆ ಛಿದ್ರ ಆಗಿ ಹೋಗುತ್ತೆ ಅಂತ ಹೈಕಮಾಂಡ್ಗೂ ಗೊತ್ತಿದೆ. ಅದು ಛಿದ್ರ ಆಗಬೇಕು ಅಂತೇಳಿ ವಿರೋಧಿಗಳು ಕೂಡ ಕಾಯ್ತಾ ಇರೋದು. ಆ ಛಿದ್ರವಾಗಿರೋ ಮತಗಳನ್ನು ನಾವು ಪಡೆಯದೇ ಇದ್ರೆ ಆಗೋದಿಲ್ಲ ಅಂತೇಳಿ ಅದು ಡಿ ಕೆಗೂ ಗೊತ್ತಿದೆ. ಸಿದ್ದರಾಮಯ್ಯನವರಿಗೆ ನಾನು ತೊಂದರೆ ಮಾಡಿದೆ ಅಂತ ಏನಾದರೂ ಸಮುದಾಯಕ್ಕೆ ಗೊತ್ತಾದರೆ ಸಾಧ್ಯನೇ ಇಲ್ಲ ಅಂತೇಳಿ. ಯಾಕಂದರೆ ಕೇವಲ ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ, ಒಂದೊಂದು ದೊಡ್ಡ ಸಮುದಾಯಗಳು ಬಂದು ಪಾರ್ಟಿ ಕಟ್ಟೋಕ್ಕೆ ಸರ್ಕಾರ ಬರೋಕ್ಕಾಗಲ್ಲ. ಒಂದು ದೊಡ್ಡ ಸಮುದಾಯ ಜೊತೆ ಇನ್ನೊಂದು ಸಮುದಾಯ ಇರಬೇಕಾಗತ್ತೆ. ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಬ್ಯಾಟಿಂಗ್ ಸಿದ್ದರಾಮಯ್ಯ ಪರ, ತಾನು ಮುಖ್ಯಮಂತ್ರಿ ಆಗುವುದಕ್ಕೆ ಅಲ್ಲ, ಇದು 100% ಫಿಕ್ಸ್ ಮಾಡಿದ್ರು ಅಂತಂದರೆ ನಿಮ್ಮ ಕೆಲಸ ಮಾಡೋಕ್ಕೆ ಬರಲ್ಲ ಅನ್ನೋ ರೀತಿಯಲ್ಲಿ ಹೇಳಿಬಿಟ್ರು. ಎಲ್ರಿಗೂ ಆಶ್ಚರ್ಯ ಆಗ್ಬಿಡ್ತು ಕೆಲವರಿಗೆಲ್ಲ. ಏಯಪ್ಪ, DCP ಗಿರೀಶ್, ಆಮೇಲೆ ACP ಇವರೆಲ್ಲ ಏನು ಕೆಲಸನೇ ಮಾಡಿಲ್ವಾಗಿದ್ರೆ ಹೇಳಿ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ನಾಳೆ ಇವರೆಲ್ಲ ಎತ್ತಿದ ಪ್ರಶ್ನೆಗೆ ಉತ್ತರ ಕೊಡ್ತಾರಂತೆ. ಹೇಗಿರ್ಬೋದು ನಾಳಿನ ವಾದ, ಅದನ್ನು ನೇರ ಪ್ರಸಾರದಲ್ಲಿ ನಿಮಗೆ ತೋರಿಸ್ತೀವಿ. ಅದಕ್ಕಿಂತ ಮೊದಲು ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ.